ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ 45ನೇ ಶ್ಲೋಕವನ್ನ ನಾವು ತಿಳ್ಕೊಳ್ಳೋಣ. ಶ್ಲೋಕ 45. ತಸ್ಯ ಪ್ರಪನ್ನಾಖಿಲ ಲೋಕಪಾನಾಮವಸ್ಥಿತಾನಾಂ ಅನುಶಾಸನೆ ಸ್ವೇ ಅರ್ಥಾಯ ಜಾತಸ್ಯ ಯದುಷ್ವಜಸ್ಯ ವಾರ್ತಾಂ ಸಖೇ ಕೀರ್ತಯ ತೀರ್ಥಕೀರ್ತೇಹೇ. ಅನುವಾದ: ಎಲೈ ಮಿತ್ರನೇ, ತೀರ್ಥಕ್ಷೇತ್ರಗಳಲ್ಲಿ ಗುಣಗಾನ ಮಾಡಬೇಕಾದ ಆ ಭಗವಂತನ ಮಹಿಮೆಗಳ ಸಂಕೀರ್ತನೆಯನ್ನು ಮಾಡು. ಅವನು ಅಜಾತನು, ಆದರೂ ಬ್ರಹ್ಮಾಂಡದ ಎಲ್ಲ ಭಾಗಗಳ ಎಲ್ಲ ಶರಣಾಗತ ರಾಜರುಗಳ ಮೇಲಿನ ನಿರ್ವ್ಯಾಜ ಕರುಣೆಯಿಂದ ಅವನು ಆವಿರ್ಭವಿಸುತ್ತಾನೆ. ಅವರ ಹಿತಕ್ಕಾಗಿಯೇ ಅವನು ತನ್ನ ಪರಿಶುದ್ಧ ಭಕ್ತರಾದ ಯದುಗಳ ವಂಶದಲ್ಲಿ ಅವತರಿಸಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದುರಹಂಕಾರಿಗಳನ್ನ ನಿರ್ನಾಮ ಮಾಡೋದಕ್ಕೋಸ್ಕರ ಭಗವಂತ ಇಲ್ಲಿ ಬರ್ತಾನೆ. ಮತ್ತು ಅವನ ಕೆಲಸಗಳಿದೆಯಲ್ಲ, ಅದು ನಾವು ಮಾಡೋ ಥರ ಸಾಮಾನ್ಯವಾಗಿರುವಂಥದ್ದಲ್ಲ, ಅದು ಪಾರಮಾರ್ಥಿಕವಾಗಿರುವಂಥದ್ದು. ಮತ್ತು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಇದು. ಇಲ್ಲದೆ ಇದ್ರೆ ಭಗವಂತ ಈ ಒಂದು ದೈಹಿಕ ಆಚಾರ ವಿಚಾರಗಳಿಗೆ ಅತೀತನಾಗಿರುವಂಥವನು. ಅವನಿಗೂ ಈ ಐಹಿಕ ಪ್ರಪಂಚದಲ್ಲಿರೋದಕ್ಕೂ ಏನೂ ಸಂಬಂಧನೇ ಇಲ್ಲ. ಆದರೂ ಕೂಡ ಅವನು ಇಲ್ಲಿ ಬರ್ತಾನೆ ಅಂತಂದರೆ ಅದಕ್ಕೆ ಉದ್ದೇಶ ಇನ್ನೇನಿರೋದಕ್ಕೆ ಸಾಧ್ಯ? ಅಂದರೆ ದುಷ್ಟರನ್ನು ಶಿಕ್ಷಿಸೋದಕ್ಕೆ, ಶಿಷ್ಟರನ್ನು ರಕ್ಷಿಸೋದಕ್ಕೋಸ್ಕರನೇ ಅವನು ಬರೋದು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ. ಇಲ್ಲಿ ಹೇಳ್ತಾರೆ, ಮಿತ್ರನೇ, ತೀರ್ಥಕ್ಷೇತ್ರಗಳಲ್ಲಿ ಗುಣಗಾನ ಮಾಡಬೇಕಾಗಿರುವಂಥದ್ದು. ಅಂದರೆ ನಾವು ತೀರ್ಥಕ್ಷೇತ್ರಗಳಿಗೆಲ್ಲ ಹೋದಾಗ ಆ ಭಗವಂತನ ಗುಣಗಾನಗಳನ್ನು ಮಾಡಬೇಕು. ಆದರೆ ನಾವೇನು ಮಾಡ್ತೀವಿ ಹೇಳಿ? ಅಲ್ಲಿ ಹೋಗ್ಬಿಟ್ಟು ಈ ಐಹಿಕ ಪ್ರಪಂಚದ ಬಗ್ಗೆನೇ ಮಾತಾಡೋದು. ಅಲ್ಲಿ ಹೋಗ್ಬಿಟ್ಟು ನಮ್ಮ ಕಂಫರ್ಟ್ಸು ಡಿಸ್ಕಂಫರ್ಟ್ಸ್ ಏನಿರುತ್ತೋ ಅದ್ರ ಬಗ್ಗೆ ಮಾತಾಡ್ತೀವಿ. ಅಲ್ಲೇನು ಗಲೀಜಿದೆಯೋ, ಅಲ್ಲಿಯ ಜನಗಳು ಹೇಗಿದ್ದಾರೋ ಅದ್ರ ಬಗ್ಗೆ ಕಮೆಂಟ್ಗಳು ಮಾಡ್ತೀವಿ. ಇದೆಲ್ಲ ನಾವು ಮಾಡಬೇಕಾಗಿಲ್ಲ. ಇದೆಲ್ಲ ಇಲ್ಲಿ ಮಾಡ್ತಾನೆ ಇರ್ತೀವಿ ನಮ್ಮ ಮನೇಲಿದ್ದಾಗ ಭಗವಂತನ ನಾಮಸ್ಮರಣೆಗಿಂತ ಬೇರೆಯವರ ಬಗ್ಗೆ ನಾವು ಚಾಡಿ ಹೇಳೋದು ಅಥವಾ ಆಡ್ಕೊಳ್ಳೋದು, ಇದರಲ್ಲೇ ನಮ್ಮ ಸಮಯ ಜಾಸ್ತಿ ಕಳಿತೀವಿ ಅಲ್ವಾ? ಅದರ ಬದಲು ಅಟ್ಲೀಸ್ಟ್ ತೀರ್ಥಕ್ಷೇತ್ರಗಳಿಗೆ ಹೋದಾಗ್ಲಾದರೂ ಅಲ್ಲಿ ಭಗವಂತನ ಗುಣಗಾನವನ್ನು ಮಾಡಬೇಕು ನಾವು. ಅಲ್ಲಿ ಒಂದು ಸರಿ ಭಗವಂತನ ನಾಮಸ್ಮರಣೆ ಮಾಡಿದ್ರೆ 100,000 ಪಟ್ಟು ನಮಗೆ ಮಾಡಿದಷ್ಟು ನಮಗೆ ಫಲ ಸಿಗುತ್ತೆ. ಅಂದರೆ 100 ಪಟ್ಟು ಮಾಡಿದ ಹಾಗೆ ಲೆಕ್ಕ. ಅಂದಮೇಲೆ ಅಲ್ಲಿ ಹೋದಾಗ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡೋದು ಒಳ್ಳೆಯದು. ಅಲ್ಲಿ ಹೋಗಿ ಇನ್ನೂ ಒಂದಷ್ಟು ಪಾಪಗಳನ್ನು ಸೇರಿಸ್ಕೊಂಡು ಬರೋದು ಒಳ್ಳೆಯದು. ನಾವೇ ಯೋಚನೆ ಮಾಡಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ತೀರ್ಥಕ್ಷೇತ್ರಗಳಲ್ಲಿ ಗುಣಗಾನ ಮಾಡಬೇಕಾದ ಭಗವಂತನ ಮಹಿಮೆಗಳ ಸಂಕೀರ್ತನೆಯನ್ನು ಮಾಡು. ನೀನು ಅವನ ಬಗ್ಗೆ ಮಾತಾಡು, ಅವನನ್ನು ಸ್ಮರಿಸ್ಕೋ. ಅವನು ಅಜಾತನು, ಯಾವಾಗಲೂ ಇರುವಂಥವನು. ಅವನು ಬ್ರಹ್ಮಾಂಡದ ಎಲ್ಲ ಭಾಗಗಳಲ್ಲೂ ಕೂಡ ಎಲ್ಲ ರಾಜರಿದ್ದಾರಲ್ಲ ಅವರ ಮೇಲೆ ನಿರ್ವ್ಯಾಜ ಕರುಣೆ. ಅಂದರೆ ಅವನಿಗೆ ಕರುಣೆ ತೋರಿಸ್ಬೇಕು ಅನ್ನೋದು ಏನೂ ಇಲ್ಲ, ಆದರೂ ಕೂಡ ಯಾವುದೇ ಅಪೇಕ್ಷೆ ಇಲ್ಲದೆ ಅವನು ಕರುಣೆಯನ್ನು ತೋರಿಸ್ತಾನೆ. ಅದಕ್ಕೋಸ್ಕರ ಅವನು ಆವಿರ್ಭವಿಸ್ತಾನೆ. ಅವರ ಹಿತಕ್ಕೋಸ್ಕರ ಅವನು ತನ್ನ ಪರಿಶುದ್ಧವಾದ ಭಕ್ತರಾದ ಯದುವಂಶದವರಿದ್ದಾರಲ್ಲ ಅವರ ವಂಶದಲ್ಲಿ ಅವತಾರ ಮಾಡ್ತಾನೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಈ ಶ್ಲೋಕದ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಬ್ರಹ್ಮಾಂಡದ ವಿವಿಧ ಬಗೆಯ ಗ್ರಹಗಳಲ್ಲಿ ಅಸಂಖ್ಯಾತ ರಾಜರುಗಳಿದ್ದಾರೆ. ಸೂರ್ಯ ಗ್ರಹದಲ್ಲಿ ಸೂರ್ಯದೇವನು, ಚಂದ್ರಗ್ರಹದಲ್ಲಿ ಚಂದ್ರದೇವನು, ಸ್ವರ್ಗಲೋಕದಲ್ಲಿ ಇಂದ್ರನು ಮತ್ತು ಬ್ರಹ್ಮನ ವಾಸಸ್ಥಾನವಾದ ಬ್ರಹ್ಮಲೋಕದಲ್ಲಿ ವಾಯು, ವರುಣ ಮೊದಲಾದವರು ಇದ್ದಾರೆ. ಇವರೆಲ್ಲ ಭಗವಂತನ ವಿಧೇಯ ಭಕ್ತರು. ವಿವಿಧ ಬ್ರಹ್ಮಾಂಡಗಳ ಅಸಂಖ್ಯಾತ ಗ್ರಹಗಳ ಆಡಳಿತದಲ್ಲಿ ಏನಾದರೂ ಅಡಚಣೆ ಉಂಟಾದಲ್ಲಿ ಆಡಳಿತಗಾರರು ಭಗವಂತನ ಆವಿರ್ಭಾವಕ್ಕಾಗಿ ಪ್ರಾರ್ಥಿಸುತ್ತಾರೆ. ಭಗವಂತ ಆವಿರ್ಭವಿಸುತ್ತಾನೆ. ಇದನ್ನು ಈಗಾಗಲೇ ದೃಢಪಡಿಸಿದೆ. ನೋಡಿ, ಈ ಬ್ರಹ್ಮಾಂಡದಲ್ಲಿ ಅಸಂಖ್ಯ ಗ್ರಹಗಳಿದೆ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ? ಇದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಆ ಗ್ರಹಗಳಲ್ಲಿ ಬೇಕಾದಷ್ಟು ಜನ ರಾಜರಿರ್ತಾರೆ. ಈಗ ಒಂದೊಂದು ಗ್ರಹಕ್ಕೆ ಒಬ್ಬೊಬ್ಬ ಅಧಿಪತಿ ಇರ್ತಾನೆ, ರಾಜ ಇರ್ತಾನೆ. ಈಗ ಸೂರ್ಯ ಗ್ರಹದ ರಾಜ ಯಾರು? ಸೂರ್ಯದೇವ. ಚಂದ್ರಗ್ರಹದಲ್ಲಿ ಚಂದ್ರದೇವ. ಸ್ವರ್ಗಲೋಕದಲ್ಲಿ ಇಂದ್ರ ಇದ್ದಾನೆ. ಅದೇ ರೀತಿ ಬ್ರಹ್ಮನ ವಾಸಸ್ಥಾನ ಬ್ರಹ್ಮಲೋಕದಲ್ಲಿ ವಾಯು, ವರುಣ ಇವರೆಲ್ಲರೂ ಕೂಡ ಇದ್ದಾರೆ. ಇವರೆಲ್ಲರೂ ಯಾರು ಅಂತಂದರೆ ಭಗವಂತನ ವಿಧೇಯ ಭಕ್ತರು. ವಿಧೇಯ ಅಂತಂದ್ರೆ ಏನು? ಭಗವಂತ ಏನು ಹೇಳ್ತಾನೋ ಅದನ್ನು ಕೇಳುವಂಥವ್ರು.
ವಿಧೇಯತೆಯಿಂದ ನಡ್ಕೊಳ್ಳೋದು ಅಂದರೆ ಏನು, ಅವ್ರು ಏನು ಹೇಳ್ತಾರೋ ಆ ರೀತಿ ನಡ್ಕೊಳ್ಳೋದು. ಆ ರೀತಿ ನೋಡಿ, ಇವಾಗ ಸೂರ್ಯ ಪ್ರತಿದಿನ ಬೆಳಗ್ತಾನೆ ಅಂದರೆ ನಮಗೆ ಬೆಳಕನ್ನು ಕೊಡ್ತಾನೆ, ಶಾಖವನ್ನು ಕೊಡ್ತಾನೆ, ಅದು ಅವನ ಕೆಲಸ. ಭಗವಂತ ಅವನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಅಂದರೆ ಭಗವಂತ ಹೇಳಿರುವ ಕೆಲಸವನ್ನು ಅವನು ಚಾಚು ತಪ್ಪದೆ ಮಾಡ್ತಾನಲ್ಲ, ಅದಕ್ಕೆ ವಿಧೇಯ ಭಕ್ತ ಅಂತ ಹೇಳೋದು. ಅದೇ ರೀತಿ ಚಂದ್ರ, ವಾಯು, ವರುಣ, ಇದು ಭಗವಂತನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದೆಯಲ್ಲ, ಅದನ್ನು ನೋಡ್ಕೊಳ್ಳುವಂಥವ್ರು ಇವರೆಲ್ಲ ಭಗವಂತ ಹೇಗೆ ಹೇಳ್ತಾನೋ ಹಾಗೆ ನಡ್ಕೊಂಡು ಹೋಗುವಂಥವ್ರು. ಈ ರೀತಿ ಬೇಕಾದಷ್ಟು ಗ್ರಹಗಳಿದೆ, ಅದರ ಆಡಳಿತದಲ್ಲಿ ಈಗೇನಾದರೂ ತೊಂದರೆ ಆದರೆ, ಈಗ ನಮ್ಮ ದೇಶದ ಒಂದು ಆಡಳಿತ ಹೇಗಿದೆಯೋ ಹಾಗೆ ಇದೂ ಒಬ್ಬ ಪ್ರೆಸಿಡೆಂಟ್ ಇರ್ತಾನೆ ಅಂದರೆ ಮುಖ್ಯಸ್ಥ, ಅವನ ಕೈ ಕೆಳಗಡೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳು, ಫೈನಾನ್ಸ್ ಆಗಿರಬಹುದು, ವಾಟರ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್, ಈ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡ್ತಿರ್ತಾರೆ. ಅವರು ತಮ್ಮ ಒಂದು ಶಕ್ತಿಯಲ್ಲಿ, ತಮ್ಮ ಒಂದು ಆಡಳಿತದ ಒಳಗಡೆ ಏನಾದರೂ ಪ್ರಾಬ್ಲಮ್ಗಳು ಬಂದರೆ ಅದನ್ನು ಅವರೇ ನೋಡ್ಕೊಳ್ತಾರೆ. ಯಾವಾಗ ಅವರ ಶಕ್ತಿಗೂ ಮೀರಿದಂತಹ ಪ್ರಾಬ್ಲಮ್ಗಳು ಬರುತ್ತೋ ಅವಾಗ ಏನು ಮಾಡ್ತಾರೆ, ಆ ಪ್ರೆಸಿಡೆಂಟ್ ಹತ್ರ ಹೋಗ್ಬಿಟ್ಟು ಆ ಕಂಪ್ಲೇಂಟ್ಗಳನ್ನು ಕೊಡ್ತಾರೆ. ಈ ರೀತಿ ಆಗಿದೆ, ನೀವೇ ಬಂದು ಸರಿ ಮಾಡಿ ಅಂತ ಹೇಳ್ತಾರಲ್ಲ, ಸೇಮ್ ಟು ಸೇಮ್ ಭಗವಂತ ಇವರನ್ನೆಲ್ಲ ನೇಮಕ ಮಾಡಿ ಇಟ್ಕೊಂಡಿದ್ದಾನೆ. ಅವರು ಭಗವಂತನ ಸೇವೆ ಅಂತ ಅಂದ್ಕೊಂಡು ಆ ಕೆಲಸಗಳನ್ನು ಮಾಡ್ತಿರ್ತಾರೆ. ಅವರಿಗೆ ಸಾಲ್ವ್ ಮಾಡೋದಕ್ಕೆ ಆಗದೇ ಇರುವಂಥ ಏನಾದರೂ ಪ್ರಾಬ್ಲಮ್ಗಳು ಬರುತ್ತಲ್ಲ, ಆವಾಗ ಅವರು ಭಗವಂತನ ಹತ್ರ ಹೋಗಿ, ನೀನು ಇದನ್ನು ಬಂದು ನೀನಿಲ್ಲಿ ಅವತಾರವನ್ನು ತಗೊಂಡು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡು ಅಂತ ಅಂದ್ಬಿಟ್ಟು ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಭಗವಂತ ಬರ್ತಾನೆ. ಇದೆಲ್ಲ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇಲ್ಲಿ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ. ಅದೇನು ಅಂತಂದರೆ, ಏತೆ ಚಾಂಶ ಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ರುಡಯಂತಿ ಯುಗೆ ಯುಗೆ. ಇದರ ಅರ್ಥ ಏನು, ಪ್ರತಿಯುಗದಲ್ಲಿ ವಿಧೇಯ ರಾಜರಿಗೆ ತೊಂದರೆಯಾದಾಗಲೆಲ್ಲ ಭಗವಂತ ಆವಿರ್ಭವಿಸುತ್ತಾನೆ. ಅವನು ತನ್ನ ಪರಿಶುದ್ಧ ಭಕ್ತರ ಸಲುವಾಗಿಯೂ ಆವಿರ್ಭವಿಸುತ್ತಾನೆ. ಶರಣಾಗತ ರಾಜರು ಮತ್ತು ಪರಿಶುದ್ಧ ಭಕ್ತರು ಸದಾಕಾಲ ಕಟ್ಟುನಿಟ್ಟಾಗಿ ಭಗವಂತನ ನಿಯಂತ್ರಣದಲ್ಲಿರುತ್ತಾರೆ. ಅವರು ಎಂದೆಂದಿಗೂ ಭಗವಂತನ ಇಚ್ಛೆಗಳಿಗೆ ಅವಿಧೇಯರಾಗಿರುವುದಿಲ್ಲ. ಆದ್ದರಿಂದ ಭಗವಂತನು ಸದಾ ಅವರಲ್ಲಿ ಗಮನವಿರಿಸಿರುತ್ತಾನೆ. ಅಂದರೆ ನೋಡಿ, ಪ್ರತಿಯೊಂದು ಯುಗದಲ್ಲೂ ಕೂಡ ಇದು ಒಂದೇ ಯುಗದಲ್ಲಿ ನಡೆಯುವಂಥದ್ದು. ಕಲಿಯುಗದಲ್ಲಿ ಮಾತ್ರ ಈ ರೀತಿ ನಡೆಯುತ್ತೆ, ದ್ವಾಪರದಲ್ಲಿ ಮಾತ್ರ ನಡೆಯುತ್ತೆ ಅಂತಲ್ಲ, ಪ್ರತಿಯೊಂದು ಯುಗದಲ್ಲೂ ಕೂಡ ಇದು ನಡೆಯುತ್ತೆ. ಯಾರು ವಿಧೇಯರಾಗಿರ್ತಾರೋ ಅಂಥ ರಾಜರು, ಈಗ ಭಕ್ತರು ಮತ್ತು ರಾಜರು ಇಬ್ಬರೂ ಕೂಡ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಭಕ್ತರು ಆಲ್ರೆಡಿ ಭಗವಂತನಿಗೆ ಸರೆಂಡರ್ ಆಗಿರ್ತಾರೆ. ರಾಜರು ಯಾರು ಅಂತಂದರೆ ಭಗವಂತನ ಬದಲಿಗೆ ಆ ರಾಜ್ಯವನ್ನು ನೋಡ್ಕೊಳ್ಳುವಂಥವನಲ್ವಾ. ಆದರೆ ಧರ್ಮಪರಾಯಣರಾದಂಥ ರಾಜರು ಅಂತ ಇಲ್ಲಿ ತಿಳ್ಕೋಬೇಕು ನಾವು. ಅಧರ್ಮಿಗಳು ಇರ್ತಾರೆ ರಾಜರು ಅಲ್ವಾ, ಆ ಅಧರ್ಮಿಗಳನ್ನು ಶಿಕ್ಷಿಸೋದಕ್ಕೆ ಭಗವಂತ ಬರೋದು. ಆದರೆ ವಿಧೇಯ ರಾಜರಿಗೆ ಅಂತ ಹೇಳ್ಬಿಟ್ಟಿದ್ದಾರೆ ಇಲ್ಲಿ. ಅಂಥ ರಾಜರಿಗೆ ಏನಾದರೂ ತೊಂದರೆ ಆಯಿತು ಅಂತ ಇಟ್ಕೊಳ್ಳಿ. ಈಗ ಪಾಂಡವರು, ಅವರು ವಿಧೇಯ ರಾಜ ಯುಧಿಷ್ಠಿರ, ಅವನಿಗೇನೋ ತೊಂದರೆ ಆಯಿತು, ಅದಕ್ಕೆ ಭಗವಂತ ಬರ್ತಾನೆ. ಆ ರೀತಿ ತೊಂದರೆ ಆದಾಗಲೆಲ್ಲ ಏನು ಮಾಡ್ತಾನೆ ಭಗವಂತ, ಇಲ್ಲಿ ಅವತಾರವನ್ನು ತಗೊಳ್ತಾನೆ. ಮತ್ತು ಅವನು ಪರಿಶುದ್ಧ ಭಕ್ತರು ಯಾರಿರ್ತಾರೋ ಅವ್ರಿಗೇನಾದರೂ ಪ್ರಾಬ್ಲಮ್ ಆದರೆ ಅಲ್ಲೂ ಕೂಡ ಭಗವಂತ ಬರ್ತಾನೆ. ಭಕ್ತರಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಸಾಕು, ಅವನಿಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅಲ್ಲೂ ಕೂಡ ಭಗವಂತ ಆವಿರ್ಭವಿಸಿ ಆ ಭಕ್ತರ ತೊಂದರೆಯನ್ನು ಅವನು ನೀಗ್ತಾನೆ, ಅಂದರೆ ದೂರ ಮಾಡ್ತಾನೆ. ಶರಣಾಗತರಾದಂಥ ರಾಜರು ಮತ್ತು ಪರಿಶುದ್ಧ ಭಕ್ತರು ಇವರಿಬ್ಬರೂ ಕೂಡ ಯಾವಾಗಲೂ ಭಗವಂತನ ನಿಯಂತ್ರಣದಲ್ಲಿರ್ತಾರೆ. ಭಗವಂತ ಹೇಗೆ ಹೇಳ್ತಾನೋ ಹಾಗೆ ಕೇಳೋರಲ್ವ ಅವರು. ಸೊ ಅವರ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ಳೋದು, ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಭಗವಂತನದು. ಅದಕ್ಕೆ ಭಕ್ತರಾಗ್ಬಿಟ್ವಿ ಅಂತಂದರೆ ನಮಗೆ ಯಾವ ಭಯನೂ ಇರೋದಿಲ್ಲ. ಭಗವಂತ ಇದ್ದಾನೆ ನಮ್ಮ ಹಿಂದೆ ಅಂತ ಒಂದು ಧೈರ್ಯ ಇರುತ್ತೆ ನಮಗೆ. ನಾವು ಯಾವುದಕ್ಕೂ ಹೆದರ್ಕೊಳ್ಬೇಕಾಗಿಲ್ಲ. ಹೊಟ್ಟೆ ಬಟ್ಟೆಗಂತೂ ಮುಂಚೆನೇ ಹೆದರ್ಕೊಳ್ಬೇಕಾಗಿಲ್ಲ. ಮತ್ತು ಬೇರೆಯವ್ರ ಬಗ್ಗೆನೂ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾವುದೇ ಎಂಥ ಒಂದು ಪ್ರಾಬ್ಲಮ್ಗಳೇ ಆಗೋಗಿರಲಿ ಅದಕ್ಕೂ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಆದರೆ ತಾಳ್ಮೆ ಇರಬೇಕು, ಅವನ ಮೇಲೆ ನಂಬಿಕೆ, ಶ್ರದ್ಧೆ, ವಿಶ್ವಾಸ ಅನ್ನೋದು ಇರಬೇಕು. ಅದು ಮಾತ್ರ ನಮ್ಮನ್ನು ಗೆಲ್ಲಿಸುತ್ತೆ, ಆಯಿತಾ. ಯಾವಾಗಲೂ ಅಷ್ಟೇ ಒಂದು ನಂಬಿಕೆ ಅನ್ನೋದು ಹೇಗಿರಬೇಕು ಅಂತಂದರೆ, ಏನೇ ಆಗಲಿ ಅವನಿದ್ದಾನೆ, ಮಾಡೇ ಮಾಡ್ತಾನೋ ಬಿಡ್ತಾನೋ, ಒಟ್ನಲ್ಲಿ ಅವನು ಹೇಗೆ ಇಷ್ಟಪಡ್ತಾನೋ ಹಾಗೆ ನಮ್ಮನ್ನು ಇಟ್ಟಿದ್ದಾನಲ್ವ, ಆ ರೀತಿ ನಾವು ಇರೋದಕ್ಕೆ ಕಲ್ತ್ಕೋಬೇಕು.
ಅವನ ಮೇಲೆ ಅಷ್ಟು ನಂಬಿಕೆ ಇರಬೇಕು. ಯಾಕಂದರೆ ನಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತೀನಿ ಅಂತ ಭಗವದ್ಗೀತೆಯಲ್ಲಿ ಅವನೇ ಹೇಳ್ಬಿಟ್ಟಿದ್ದಾನೆ. ಯಾರು ನನಗೆ ಕಂಪ್ಲೀಟಾಗಿ ಸರೆಂಡರ್ ಆಗಿರ್ತಾರೋ, ಅನನ್ಯ ಅಂತಂದ್ರೇನು, ಬೇರೆ ಯಾರನ್ನೂ ಚಿಂತಿಸದೆ ನನ್ನನ್ನೇ ಚಿಂತಿಸ್ತಾರೋ ಅವರ ಯೋಗಕ್ಷೇಮ ನನಗೆ ಸೇರಿರುವಂಥದ್ದು. ನಾನು ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತೀನಿ, ಅವ್ರಿಗೇನು ಆಗದೆ ಇರೋ ಹಾಗೆ ನಾನು ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾನಲ್ವಾ. ಆ ಒಂದು ನಂಬಿಕೆ ನಮ್ಮಲ್ಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ಭಗವಂತ ಅವರನ್ನು ಕಾಪಾಡ್ತಾನೆ, ಅದೇ ರೀತಿ ಅವರು ಕೂಡ ಭಗವಂತನ ಇಚ್ಛೆ ಏನಿದೆಯೋ ಅದಕ್ಕೆ ಅವಿಧೇಯರಾಗಿರೋದಿಲ್ಲ. ಅವ್ರಿಗೇನು ಭಗವಂತ ಇಚ್ಛೆ ಪಡ್ತಾನೋ ಅದೇ ರೀತಿ ಆ ರಾಜರು ಕೂಡ ಮತ್ತು ಆ ಭಕ್ತರು ಕೂಡ ನಡ್ಕೊಳ್ತಾರೆ. ಅದಕ್ಕೋಸ್ಕರ ಅವನು ಸದಾ ಗಮನ ಇಟ್ಕೊಂಡಿರ್ತಾನೆ. ಭಗವಂತನ ಸತತ ಸ್ಮರಣೆಯೇ ತೀರ್ಥಯಾತ್ರೆಯ ಉದ್ದೇಶ. ಆದ್ದರಿಂದಲೇ ಭಗವಂತನು ತೀರ್ಥಕೀರ್ತಿ ಎಂದು ಪ್ರಸಿದ್ಧ. ತೀರ್ಥಕ್ಷೇತ್ರಕ್ಕೆ ಭೇಟಿ ಕೊಡುವ ಉದ್ದೇಶವೆಂದರೆ ಭಗವಂತನ ಮಹಿಮೆಯನ್ನು ಕೊಂಡಾಡಲು ಅವಕಾಶ ಪಡೆಯುವುದು. ಇಂದಿಗೂ ಕಾಲ ಬದಲಾಗಿದ್ದರೂ ಭಾರತದಲ್ಲಿ ತೀರ್ಥಕ್ಷೇತ್ರಗಳಿವೆ. ಉದಾಹರಣೆಗೆ ಮಥುರಾ ಮತ್ತು ವೃಂದಾವನ. ಇಲ್ಲಿ ತಂಗುವ ಅವಕಾಶ ನಮಗೆ ಲಭಿಸಿತ್ತು. ಜನ ಇಲ್ಲಿ ಮುಂಜಾನೆ 4 ಗಂಟೆಯಿಂದಲೇ ಎದ್ದಿದ್ದು ಮಧ್ಯರಾತ್ರಿಯವರೆಗೆ ಸತತವಾಗಿ ಭಗವಂತನ ಪವಿತ್ರ ಮಹಿಮೆಗಳ ಸಂಕೀರ್ತನದಲ್ಲಿ ಮಗ್ನರಾಗಿರುತ್ತಾರೆ. ನೋಡಿ, ಇದು ನಮಗೆ ವಿಶೇಷವಾಗಿ ಹೇಳಿರುವಂಥದ್ದು. ಏನು ಅಂತಂದರೆ, ತೀರ್ಥಕ್ಷೇತ್ರಗಳು ಅಂತಂದರೆ ನಾವು ಏನೋ ಒಂದು ಸಿಂಪಲ್ ಆಗಿ ತೊಗೊಂಡ್ಬಿಡ್ತೀವಿ ಅಥವಾ ಗ್ರ್ಯಾಂಟೆಡ್ ಆಗಿ ತೊಗೊಳ್ತೀವಿ. ಆಮೇಲೆ ತೀರ್ಥಯಾತ್ರೆಗಳಿಗೆ ಹೋಗೋದೇನೋ ನಿಜ ನಾವು, ಆದರೆ ಅಲ್ಲಿ ಹೇಗಿರಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ಗುರುಗಳು ಹೇಳ್ಕೊಡ್ತಾ ಇದ್ದಾರೆ. ಏನು ಅಂತಂದರೆ, ಭಗವಂತನ ಸತತ ಸ್ಮರಣೆ ಇದೆಯಲ್ಲ, ಅದೇ ತೀರ್ಥಯಾತ್ರೆಯ ಉದ್ದೇಶ. ತೀರ್ಥಯಾತ್ರೆಗೆ ಯಾಕೆ ಹೋಗೋದು? ಅಲ್ಲೂ ಹೋಗಿ ಮನೆ ವಿಷಯ ಮಾತಾಡಲಿ ಅಂತಲ್ಲ, ಈ ಐಹಿಕ ಪ್ರಪಂಚದ ವಿಷಯ ಮಾತಾಡಲಿ ಅಂತಲ್ಲ, ನನ್ನ ಮನೆ, ನನ್ನ ಆಸ್ತಿ, ನನ್ನ ಮಕ್ಕಳು, ಗಂಡ, ಹೆಂಡತಿ, ಇದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳಿ ಅಂತಲ್ಲ. ತೀರ್ಥಯಾತ್ರೆ ಇರೋದೇ ಅಟ್ಲೀಸ್ಟು 1-2-3 ದಿನ, ಅಥವಾ ನಾವು ಎಷ್ಟು ದಿವಸ ಹೋಗ್ತೀವೋ ಅಷ್ಟು ದಿವಸ ಮನೆ ಮಠ ಎಲ್ಲವನ್ನ ಮರೆತು ಆ ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಬೇಕು, ನಾವು ಅದರಲ್ಲಿ ಮುಳುಗಬೇಕು ಅನ್ನೋದು ತೀರ್ಥಯಾತ್ರೆಯ ಉದ್ದೇಶ. ಆದರೆ ಇವಾಗ ಏನಾಗಿದೆ, ನಾವು ತೀರ್ಥಯಾತ್ರೆಗೆ ಹೋಗೋದು ಯಾಕೆ? ಟೈಮ್ ಪಾಸ್ಗೆ ಅಥವಾ ನಮ್ಮ ರಿಕ್ರಿಯೇಷನ್ಗೋಸ್ಕರ ಹೋಗ್ತೀವಿ. ಅಂದರೆ ತೀರ್ಥಯಾತ್ರೆ, ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು ಅಂತ ಹೋಗೋದೇನೋ ನಿಜ, ಆದರೆ ಹೋಗೋ ಸಮಯದಲ್ಲಿ ಮುಂಚೆ ಕಾಲದಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ರು. ಆ ದಾರಿ ಉದ್ದಕ್ಕೂ ಕೂಡ ಭಗವಂತನ ಕೀರ್ತನೆಗಳನ್ನು ಮಾಡಿಕೊಂಡು, ಹಾಡಿಕೊಂಡು, ಕುಣ್ಕೊಂಡು ಹೋಗ್ತಿದ್ರು. ಇತ್ತೀಚೆಗೆ ಟ್ರೈನ್ ಇದ್ದರೂ ಕೂಡ ಅದರಲ್ಲೂ ಕೂಡ ಕೀರ್ತನೆಗಳನ್ನು ಮಾಡಿಕೊಂಡು, ಭಗವಂತನ ಕಥೆಗಳನ್ನು ಒಬ್ರಿಗೊಬ್ರು ಹೇಳಿಕೊಂಡು, ಅವರ ಬಗ್ಗೆ ತಿಳ್ಕೊಂಡು ಆ ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇರ್ತಾರಲ್ಲ, ಅಲ್ಲಿನ ಮಹಿಮೆ ಏನು ಅದರ ಬಗ್ಗೆ ಮಾತಾಡಿಕೊಂಡು ಈ ರೀತಿ ಹೋಗ್ತಾರೆ. ಆದರೆ ಕೆಲವರು ಹೇಗೆ ಹೋಗ್ತಾರೆ ತೀರ್ಥಯಾತ್ರೆಗೆ ಅಂದರೆ, ಹೋಗಬೇಕಾದ್ರೆ ಟ್ರೈನಲ್ಲಿ ಕಾರ್ಡ್ಸ್ ಆಡಿಕೊಂಡು, ಗೇಮ್ಸ್ಗಳನ್ನು ಆಡಿಕೊಂಡು, ಮತ್ತು ಸಿನಿಮಾ ಹಾಡುಗಳನ್ನು ಹಾಡಿಕೊಂಡು, ಈ ರೀತಿ ನಾನು ಬೇಕಾದಷ್ಟು ನೋಡಿದ್ದೀನಿ. ಆ ರೀತಿ ಮಾಡಬಾರ್ದು. ತೀರ್ಥಕ್ಷೇತ್ರಗಳಿಗೆ ಹೋಗೋ ಕಾರಣನೇ ಭಗವಂತನ ಸ್ಮರಣೆ ಆಗಲಿ. ಅಟ್ಲೀಸ್ಟ್ ಅಲ್ಲಿ ಹೋದಾಗ್ಲಾದರೂ ನಮ್ಮ ಜವಾಬ್ದಾರಿಗಳಿರೋದಿಲ್ಲ, ನಮಗೆ ಕೆಲಸ ಇರೋದಿಲ್ಲ ಅಲ್ವಾ, ಆರಾಮಾಗಿರ್ತೀವಿ. ಅಂಥ ಸಮಯದಲ್ಲಾದರೂ ಭಗವಂತನ ನಾಮಸ್ಮರಣೆಯನ್ನು ಹೆಚ್ಚಾಗಿ ಮಾಡಲಿ ಅಂತಂದ್ಬಿಟ್ಟು ಇರೋದು. ಅದನ್ನು ನಾವು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಾವು ಬುದ್ಧಿವಂತರು. ಇಲ್ಲ ಅಂದರೆ ನಮ್ಮಷ್ಟು ದೊಡ್ಡರು ಯಾರೂ ಇಲ್ಲ ಅಂತ ತಿಳ್ಕೋಬೇಕು. ಇಲ್ಲಿ ಗುರುಗಳು ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತ ತೀರ್ಥಕೀರ್ತಿ ಅಂತಲೇ ಪ್ರಸಿದ್ಧನಾಗಿದ್ದಾನೆ. ತೀರ್ಥಕ್ಷೇತ್ರಕ್ಕೆ ಭೇಟಿ ಕೊಡುವಂಥ ಉದ್ದೇಶ ಏನು ಅಂತಂದರೆ, ಆ ಭಗವಂತನ ಮಹಿಮೆಯನ್ನು ಕೊಂಡಾಡೋದಕ್ಕೊಂದು ಅವಕಾಶ. ಈಗ ಅಲ್ಲಿ ಹೋದಾಗ ಆ ಜಾಗ ನೋಡ್ತೀವಿ, ಆ ಜಾಗದ ಮಹಿಮೆ ಏನು ಅನ್ನೋದು ನಮ್ಮ ನೆನಪಿಗೆ ಬರುತ್ತೆ ಗೊತ್ತಿದ್ರೆ. ಗೊತ್ತಿಲ್ಲ ಅಂತಂದರೆ ಬೇರೆಯವರಿಂದ ಅದನ್ನು ತಿಳ್ಕೋಬೇಕು. ಇದು ಮಾಡಬೇಕಾಗಿರುವಂಥದ್ದು. ನಾವು ಯಾವುದೋ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಬರೀ ನಾವು ಫೋಟೋ ಹಿಡ್ಕೊಳ್ಳೋದು, ಆ ಸೆಲ್ಫಿ ಹಿಡ್ಕೊಳ್ಳೋದು, ಅವ್ರು ನೋಡೋದು, ಇವ್ರು ನೋಡೋದು, ಇದರಲ್ಲೇ ನಾವು ಟೈಮ್ ವೇಸ್ಟ್ ಮಾಡ್ತೀವಿ ಹೊರತು ಆ ಜಾಗದ ಮಹಿಮೆ ಏನು, ಅಲ್ಲಿ ಯಾರ್ಯಾರು ಇರ್ತಾರೆ, ಈ ಒಂದು ಸ್ಥಳ ತೀರ್ಥಕ್ಷೇತ್ರ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಏನು ಕಾರಣ, ಇದ್ರ ಬಗ್ಗೆ ಯಾವತ್ತಾದರೂ ನಾವು ತಲೆ ಕೆಡಿಸ್ಕೊಳ್ತೀವ? ಇಲ್ಲ. ಅಂಥ ಸ್ಥಳದಲ್ಲಿ ಹೋಗ್ಬಿಟ್ಟು ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೀರ್ತನೆ ಮಾಡಬೇಕು, ಅಥವಾ ಭಗವಂತನ ಒಂದು ಲೀಲೆ ಇರುತ್ತಲ್ಲ ಅದನ್ನು ಶ್ರವಣ ಮಾಡಬೇಕು. ಈ ರೀತಿ ಮಾಡಿದಾಗ ನಿಜವಾಗ್ಲೂ ಅದರ ಒಂದು ಪ್ರಯೋಜನ ನಮಗೆ ಸಿಗತ್ತೆ.
ಅದಕ್ಕೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಇವತ್ತಿಗೂ ಕೂಡ ಕಾಲ ಬದಲಾಗಿದ್ರು ಕೂಡ ಅಂತಂದ್ರೆ ಏನು, ಆ ಹಿಂದಿನ ಕಾಲದಲ್ಲಾದ್ರೂ ಭಗವಂತ ಭಕ್ತಿ ಪೂಜೆ ಇದಕ್ಕೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಾ ಇದ್ರು. ಅದೇ ತಮ್ಮ ಜೀವನದ ಉದ್ದೇಶ ಅಂತ ಅವ್ರಿಗೆ ಗೊತ್ತಿತ್ತು. ತುಂಬಾ ಜನರಿಗೆ, ಕೆಲವರಿಗೆ ಮಾತ್ರ ಅದು ಗೊತ್ತಿದ್ರು ಮಾಡ್ತಾ ಇರ್ಲಿಲ್ಲ. ಆದ್ರೆ ಕಲಿಯುಗದಲ್ಲಿ ಅದು ತುಂಬಾ ಕಡಿಮೆನೆ. ಆದ್ರೂ ಕೂಡ ಇಲ್ಲೂ ಕೂಡ ಇನ್ನು ಭಾರತದಲ್ಲಿ ತೀರ್ಥಕ್ಷೇತ್ರಗಳು ಅನ್ನೋದು ಇದೆ. ಉದಾಹರಣೆಗೆ ಹೇಳ್ತಾ ಇದ್ದಾರೆ ಇಲ್ಲಿ ಗುರುಗಳು ತಾವೇನು ಅನುಭವ ಪಟ್ಟಿದ್ರು ಅಥವಾ ತಾವೇನು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅದನ್ನಿಲ್ಲಿ ಹಂಚ್ಕೊಳ್ತಾ ಇದ್ದಾರೆ ನಮ್ಮ ಜೊತೆ. ನಾನು ಮಥುರಾ, ವೃಂದಾವನ ಇಲ್ಲೆಲ್ಲ ನಾನು ಹೋಗಿದ್ದೆ. ಅಲ್ಲಿ ಇರುವಂತ ಒಂದು ಅವಕಾಶ ಸಿಕ್ಕಿತ್ತು. ಅಲ್ಲಿ ಜನ ಮುಂಜಾನೆಯಿಂದ ಅಂದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಭಜನೆ ಮಾಡ್ತಾರೆ ನೋಡಿ. ಅಲ್ಲಿಂದ ಹಿಡಿದು ಮಧ್ಯರಾತ್ರಿವರೆಗೂ ಕೂಡ ಸತತವಾಗಿ ಭಗವಂತನ ನಾಮ ಸಂಕೀರ್ತನೆ ಮತ್ತೆ ಪವಿತ್ರ ಮಹಿಮೆಗಳ ಸಂಕೀರ್ತನೆ ಇದರಲ್ಲೇ ಮಗ್ನರಾಗಿರ್ತಾರೆ. ಅದಕ್ಕೆ ನೋಡಿ ತೀರ್ಥಕ್ಷೇತ್ರಗಳು ಅಂತ ಹೇಳೋದು. ಈಗ ಈ ಸಿಟಿನಲ್ಲಿ ಯಾರು ಆ ರೀತಿ ಮಾಡ್ತಾರೆ? ಅಟ್ಲೀಸ್ಟ್ ಅಲ್ಲೇನು ಅಂತಂದ್ರೆ ಭಗವಂತ ಏನೋ ಒಂದು ಲೀಲೆ ಮಾಡಿರುವಂತ ಸ್ಥಳ ಅಲ್ವಾ, ಅದರ ನೆನಪಿಗೆ ಭಗವಂತನ ಭಕ್ತರು ಯಾವಾಗ್ಲೂ ಅಲ್ಲಿ ಆ ರೀತಿ ಭಗವಂತನ ನಾಮ ಸಂಕೀರ್ತನೆ ಆಗಿರ್ಬೋದು ಅಥವಾ ಅವನ ಮಹಿಮೆಗಳನ್ನ ಹಾಡಿ ಹೊಗಳೋದು ಇದನ್ನೆಲ್ಲ ಮಾಡ್ತಿರ್ತಾರೆ. ಅದಕ್ಕೆ ನಾವು ಅಂತ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇರಬೇಕು. ಅಟ್ಲೀಸ್ಟ್ ಆ ಸಮಯದಲ್ಲಾದ್ರೂ ನಮ್ಮ ಮನಸ್ಸಲ್ಲಿ ಭಗವಂತನ ನಾಮಸ್ಮರಣೆ ಆಗುತ್ತೆ. ಯಾರೊಬ್ಬರು ಅಯಾಚಿತವಾಗಿ ಭಗವಂತನ ಮಹಿಮೆಗಳನ್ನು ಸ್ಮರಿಸುವುದು ಇಂತಹ ಯಾತ್ರಾ ಸ್ಥಳಗಳ ಸೊಬಗು. ಅವನ ಹೆಸರು, ಖ್ಯಾತಿ, ಗುಣ, ರೂಪ, ಲೀಲೆಗಳು ಮತ್ತು ಪರಿವಾರ ಎಲ್ಲವೂ ಭಗವಂತನಿಗೆ ಸದೃಶವಾದದ್ದು. ಆದ್ದರಿಂದಲೇ ಭಗವಂತನ ಮಹಿಮೆಗಳ ಸಂಕೀರ್ತನ ಮಾಡಿದರೆ ಅವನನ್ನು ಪ್ರತ್ಯಕ್ಷವಾಗಿ ಆವಾಹನೆ ಮಾಡಿದಂತೆ. ಯಾವ ಸಮಯದಲ್ಲೇ ಆಗಲಿ ಎಲ್ಲೇ ಆಗಲಿ ಭಗವಂತನ ಮಹಿಮೆಗಳ ಸಂಕೀರ್ತನ ಮಾಡಿದಾಗ ನಿಸ್ಸಂದೇಹವಾಗಿ ಭಗವಂತ ಅಲ್ಲಿ ಇರುತ್ತಾನೆ. ಪರಿಶುದ್ಧ ಭಕ್ತರು ತನ್ನ ಮಹಿಮೆಗಳನ್ನು ಸಂಕೀರ್ತನ ಮಾಡುವ ಸ್ಥಳದಲ್ಲಿ ತಾನು ಸದಾ ಇರುವುದಾಗಿ ಸ್ವಯಂ ಭಗವಂತನೇ ಹೇಳಿದ್ದಾನೆ. ನೋಡಿ, ಈಗ ತೀರ್ಥಯಾತ್ರೆಗೆ ಹೋಗಿರ್ತೀವಲ್ವಾ, ಅಲ್ಲಿನ ಪರಿಸರ ಹೇಗಿರುತ್ತೋ ಅದೇ ರೀತಿ ನಾವು ಕೂಡ ಚೇಂಜ್ ಆಗ್ತೀವಿ. ಆ ಸಮಯಕ್ಕಾದ್ರೂ ಚೇಂಜ್ ಆಗಿರ್ತೀವಿ. ಅಲ್ಲಿ ಯಾರಾದ್ರೂ ಭಜನೆಗಳನ್ನ ಮಾಡ್ತಾ ಇದ್ರೆ ಅವ್ರ ಜೊತೆ ನಾವು ಕೂಡ ಸೇರ್ಕೊಳ್ತೀವಿ. ನಾವು ಕೂಡ ಗೊತ್ತಿಲ್ದೇನೆ ಭಗವಂತನ ನಾಮಸ್ಮರಣೆಯನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ ಅಲ್ವಾ. ಅಂದ್ರೆ ಆ ಒಂದು ಅಟ್ಮಾಸ್ಫಿಯರ್ ಹಾಗಿರತ್ತೆ. ನಾವು ಕೂಡ ಆ ರೀತಿ ಮಾಡ್ಬೇಕು ಅಂತ ನಮ್ಗನ್ಸುತ್ತೆ. ಕುಣಿತಾ ಇದ್ರೆ ಕುಣಿಬೇಕು ಅನ್ಸುತ್ತೆ ಅಲ್ವಾ. ಅದಕ್ಕೆ ಹೇಳೋದು, ಅಯಾಚಿತವಾಗಿ ನಮಗ್ ಗೊತ್ತಿಲ್ದೇನೆ ನಾವು ಭಗವಂತನ ಮಹಿಮೆಗಳನ್ನ ಸ್ಮರಿಸ್ಕೊಳ್ತೀವಿ. ಅದು ಯಾತ್ರಾ ಸ್ಥಳಗಳ ಒಂದು ಸ್ಪೆಷಾಲಿಟಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಭಗವಂತನ ಹೆಸರಾಗಿರ್ಬೋದು, ಅವನ ಖ್ಯಾತಿ ಆಗಿರ್ಬೋದು, ಗುಣ, ರೂಪ, ಲೀಲೆ, ಅವನ ಪರಿವಾರ ಎಲ್ಲವೂ ಕೂಡ ಭಗವಂತನಿಗೆ ಸಮಾನ, ಭಗವಂತನಿಂದ ಬೇರೆ ಆಗಿರುವಂಥದ್ದಲ್ಲ. ಅದಕ್ಕೋಸ್ಕರ ಭಗವಂತನ ಮಹಿಮೆಗಳ ಸಂಕೀರ್ತನೆ ಮಾಡಿದ್ರೆ ಅವನನ್ನ ಸಾಕ್ಷಾತ್ತಾಗಿ ನಮ್ಮ ಮುಂದೆ ಆವಾಹನೆ ಮಾಡ್ದಂಗೆ, ಬಾ ಇಲ್ಲಿ ನನ್ನ ಜೊತೆ ಇರು ಅಂತ ಹೇಳ್ದಂಗೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಎಲ್ಲೇ ಆಗಿರ್ಲಿ ಯಾರೇ ಆಗಿರ್ಲಿ ಭಗವಂತನ ಮಹಿಮೆಗಳನ್ನ ಯಾರು ಹಾಡು ಹೊಗಳ್ತಾರೋ, ಸಂಕೀರ್ತನೆ ಮಾಡ್ತಾರೋ ಅಲ್ಲಿ ಭಗವಂತ ಖಂಡಿತವಾಗ್ಲೂ ಬಂದೇ ಬರ್ತಾನೆ, ಅಲ್ಲಿದ್ದೇ ಇರ್ತಾನೆ. ನೀವು ಅದ್ರ ಬಗ್ಗೆ ಡೌಟೇ ಪಡಬೇಡಿ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಆಯ್ತಾ? ಯಾಕೆ ಅಂತಂದ್ರೆ ಎಲ್ಲಿ ಪರಿಶುದ್ಧವಾದಂತಹ ಭಕ್ತರು ನೋಡಿ, ಇಲ್ಲಿ ಮನಸ್ಸಲ್ಲಿ ಕಲ್ಮಶವನ್ನ ಇಟ್ಕೊಂಡು ಅವನನ್ನು ಕರೆದ್ರೆ ಅವನು ಬರೋದಿಲ್ಲ. ಪರಿಶುದ್ಧವಾಗಿರ್ಬೇಕು ಮನಸ್ಸು. ಆಗ ಕರಿತಾರಲ್ಲ ಅಂತ ಭಕ್ತರು ಕರೆದಿದ ತಕ್ಷಣ ತನ್ನ ಮಹಿಮೆಗಳನ್ನ ಯಾರು ಸಂಕೀರ್ತನೆ ಮಾಡ್ತಾರೋ ಆ ಸ್ಥಳದಲ್ಲಿ ನಾನು ಯಾವಾಗ್ಲೂ ಇದ್ದೇ ಇರ್ತೀನಿ ಅಂತ ಭಗವಂತ ಹೇಳಿದಾನೆ ಸ್ವಯಂ. ನೋಡಿ, ಅವನೇ ಹೇಳಿದಾನೆ ಅಂತಂದ್ಮೇಲೆ ಇನ್ನೇನು. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಅಲ್ಲಿ ಭಗವಂತ ಕೂಡ ಹೇಳಿದಾನೆ, ಎಲ್ಲಿ ನನ್ನ ನಾಮ ಸಂಕೀರ್ತನೆ ನಡೆಯುತ್ತೋ ಪರಿಶುದ್ಧವಾದ ಮನಸ್ಸಿನಿಂದ ಅಲ್ಲಿ ನಾನು ಸದಾ ಇರ್ತೀನಿ ಅಂತಂದ್ಬಿಟ್ಟು ಭಗವಂತ ಹೇಳ್ತಾ ಇದ್ದಾನೆ. ಈಗ ನಮ್ಮ ಮನಸ್ಸನ್ನ ಪರಿಶುದ್ಧವಾಗಿ ಇಟ್ಕೊಂಡ್ತಾನೆ ನಾವು ಒಂದು 10-15 ನಿಮಿಷ ಕೇಳ್ತಾ ಇದ್ದೀವಿ. ಯಾರು ಕೇಳ್ತಾ ಇದ್ದೀರೋ ಆ ಸ್ಥಳದಲ್ಲಿ ಭಗವಂತ ಇದ್ದಾನೆ ಅಂತಾನೆ ತಿಳ್ಕೊಬೇಕು. ಆಯ್ತಾ? ಇಲ್ಲಿ ನಾನು ಹೇಳ್ತಾ ಇಲ್ಲ, ಗುರುಗಳು ಹೇಳ್ತಾ ಇದ್ದಾರೆ, ಭಗವಂತ ಸ್ವಯಂ ಹೇಳಿದಾನೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಈ ಧರ್ಮಗ್ರಂಥಗಳನ್ನ ನಾವು ಯಾವಾಗ ಎಲ್ಲಿ ಕೂತ್ಕೊಂಡು ಕೇಳ್ತೀವೋ, ಓದ್ತೀವೋ, ಸ್ಮರಣೆ ಮಾಡ್ಕೊಳ್ತೀವೋ ಅಲ್ಲೆಲ್ಲ ಭಗವಂತ ಸ್ವಯಂ ಬಂದು ಕೂತಿರ್ತಾನೆ ನಮ್ಮ ಜೊತೆ. ಆಯ್ತಾ? ಇಷ್ಟನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಧರ್ಮಗ್ರಂಥಗಳನ್ನ ನಾವು ಓದಬೇಕು ಅಂತ ಹೇಳೋದು. ಭಗವಂತ ಸದಾ ನಮ್ಮ ಜೊತೆ ಇರ್ತಾನೆ. ನಾವು ಎಷ್ಟೊತ್ತು ನಮ್ಮ ಜೊತೆ ಭಗವಂತ ಇರಬೇಕು ಅಂತ ಇಷ್ಟಪಡ್ತೀವೋ ಅಷ್ಟೊತ್ತು ಅವನ ಸ್ಮರಣೆ ಮಾಡ್ಕೋಬೇಕು.
ಅವನ ಸ್ಮರಣೆ ಮಾಡೋದಕ್ಕೆ ಬೇಕಾದಷ್ಟು ವಿಧಾನಗಳಿದೆ. ನವವಿಧ ಭಕ್ತಿಗಳು ಅನ್ನೋದು ತುಂಬಾ ಫೇಮಸ್ ಆಗಿರುವಂಥದ್ದು. ಅದರಲ್ಲಿ ಮೊದಲನೇ ಸ್ಥಾನ ಶ್ರವಣಕ್ಕೆ ಕೊಟ್ಟಿದ್ದಾರೆ. ಶ್ರವಣ ಅನ್ನೋದು ತುಂಬ ಇಂಪಾರ್ಟೆಂಟು. ಆಮೇಲೆ ಬೇರೆದೆಲ್ಲ ಬರುತ್ತೆ ಆಯಿತಾ. ಅದಕ್ಕೋಸ್ಕರ ಶ್ರವಣ ಮಾಡಿ, ಸ್ಮರಣೆ ಮಾಡಿ, ಮನನ ಮಾಡ್ಕೊಳ್ಳಿ, ಕೀರ್ತನೆ ಮಾಡಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದಕ್ಕೆ ನಾವು ಪ್ರತಿದಿನ ಆ ಭಗವಂತನ ವಿಷಯಗಳನ್ನು ಕೇಳಬೇಕು ಅಂತ ಹೇಳೋದು. ಅದನ್ನೇ ಸತ್ಸಂಗ ಅಂತ ಹೇಳೋದು. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ವಿದುರನ ಪ್ರಶ್ನೆಗಳು ಅನ್ನುವಂಥ ಮೊದಲನೇ ಅಧ್ಯಾಯ ಮುಗಿಯತ್ತೆ. ಮುಂದಿನ ಭಾಗದಲ್ಲಿ ನಾವು 2ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಹರೇ ಕೃಷ್ಣ.